ಎ ಐ ಅಂದರೆ ಏನು? ಸೊ ರೀಸೆಂಟ್ಲಿ ನೋಡಿರ್ಬೋದು, ಇಂಡಿಯಾದಲ್ಲೂ ಕೂಡ ತುಂಬಾನೇ ಒಂದು ಬೂಮಲ್ಲಿ ನಡೀತಿದೆ. ಎಸ್ಪೆಷಲಿ ಎ ಐ ಸಮಿಟ್. ನಿಮ್ದೆಲ್ಲ ಡೇಟಾನ ಅದು ಟ್ರೈನ್ ಮಾಡ್ತಾರೆ. ಲಕ್ಷಾಂತರ ಡೇಟಾ, ನೀವು ಕೊಡೋ ಗ್ರಾಫಿಕ್ಕು, ಇಮೇಜು, ಟೆಕ್ಸ್ಟು, ಸ್ಪೀಚು, ವಾಟ್ ನಾಟ್. ಸೊ ಇಫ್ ಯು ಆಸ್ಕ್ ಮೀ, ವಾಟ್ ಆರ್ ದ ಟಾಪ್ 4 ಜಾಬ್ಸ್ ದಟ್ ವಿಲ್ ಬಿ ಟ್ರೆಂಡಿಂಗ್ ಇನ್ ಇಂಡಿಯಾ ಅಂತ ನೀವು ಕೇಳಿದಾಗ, ದ ನಂಬರ್ 1 ಐ ವುಡ್ ಸೇ ಡೆಫಿನೆಟ್ಲಿ ಜನರೇಟಿವ್ ಎ ಐ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರವ್ ಕಾಮತ್, ಕೋ-ಫೌಂಡೆಡ್ ಮೈಕ್ರೋ ಡಿಗ್ರಿ. ಸೊ ಇವತ್ತು ಈ ಒಂದು ಸೆಷನಲ್ಲಿ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎ ಐ ಅಂದರೆ ಏನು. ಬಿಕಾಸ್ ಎಲ್ಲ ಕಡೆ ಒಂದು ಬಸ್ ವರ್ಡ್ ನಡೀತಾ ಇದೆ. ಎ ಐ ಅಂದರೆ ಏನು, ಲೈಕ್ ಲಾಟ್ ಆಫ್ ಬಸ್ ವರ್ಡ್ಸ್ ಇದೆ. ಎ ಐ ಅಂತ ಕರೀತಾರೆ, ಚೆನ್ನೈ ಅಂತ ಕರೀತಾರೆ. ಬಟ್ ಎ ಐನ ಒಂದು ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂದು ಪ್ರಯತ್ನ ಪಡ್ತೀನಿ. ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ಈಸ್ ವಾಟ್ ಈಸ್ ಎ ಐ ಅಂತ. ಸೊ ಎ ಐ ಅನ್ನ ಬ್ಯೂಟಿಫುಲಿ 5 ಲೇಯರ್ಡ್ ಕೇಕ್ ಅಂತ ಒಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ವೆನ್ ಐ ಸೇ 5 ಲೇಯರ್ಡ್ ಕೇಕ್ ಅಂತ ಹೇಳಿದಾಗ, ಮೊದಲನೇದು ನಂಬರ್ 1 ಕಮ್ಸ್ ದ ಎನರ್ಜಿ ಅಂತ, ರೈಟ್. ಅದ್ರ ಮೇಲೆ ಎನರ್ಜಿ ಮೇಲೆ ಬರೋದು ದ ಮೇನ್ ಈಸ್ ದ ಚಿಪ್ಸ್ ಅಂತ ಕರೀತಾರೆ. ತದನಂತರ ಅದ್ರ ಮೇಲೆ ಬರೋದು ಕಾಲ್ಡ್ ಆಸ್ ಇನ್ಫ್ರಾಸ್ಟ್ರಕ್ಚರ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ. ತದನಂತರ ಎ ಐ ಮಾಡೆಲ್ಸ್, ಮತ್ತೆ ಟಾಪಿಗೆ ಆಪ್ಸ್ ಅಥವಾ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ವಿಲ್ ಟ್ರೈ ಟು ಸ್ಲೋಲಿ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಮಾಡೆಲ್ಸ್ನ ಅರ್ಥ ಮಾಡ್ಕೊಂಡು, ರೈಟ್. ಸೊ ನಂಬರ್ 1, ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ದ ಇಂಜಿನ್, ರೈಟ್. ಇಂಜಿನ್, the first one is not engine, the first one is called as energy, right. So energy, this is the foundation, right. Energy ಅಂತ ಹೇಳಿದಾಗ, ರೈಟ್, ಈ ಎ ಐನ ರನ್ ಮಾಡೋಕ್ಕೆ, ಎಸ್ಪೆಷಲಿ ಡೇಟಾ ಸೆಂಟರ್ ಆಗಿರ್ಬೋದು, ಜಿ ಪಿ ಯುಸ್ನ ರನ್ ಮಾಡೋಕ್ಕೆ ಲಾಟ್ ಆಫ್ ಎಲೆಕ್ಟ್ರಿಸಿಟಿ ಬೇಕು, ಪವರ್ ಬೇಕಾಗತ್ತೆ, ರೈಟ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎನರ್ಜಿ. ಆ್ಯಂಡ್ ಈ ಎನರ್ಜಿ ಹೇಗಂತ ಹೇಳಿದ್ರೆ ಗೈಸ್, ಕರೆಂಟ್ ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರುತ್ತೆ, ರೈಟ್. ಲಾಟ್ ಆಫ್ ಕೋಲ್ಸ್ ಅನ್ನು ಯೂಸ್ ಮಾಡಬೇಕು. ಬಟ್ ಅಷ್ಟೊಂದು ಕೋಲ್ ಅವೈಲೇಬಲ್ ಇರಲ್ಲ ಇದನ್ನು ರನ್ ಮಾಡೋಕ್ಕೆ, ಬಿಕಾಸ್ ಇಟ್ ಕನ್ಸ್ಯೂಮ್ಸ್ ಅ ಲಾಟ್ ಆಫ್ ಎನರ್ಜಿ. ನಾವು ಕೂತ್ಕೊಂಡು ಈಸಿಲಿ ಎ ಐನ ಬಳಸ್ತೇವೆ, ಬಟ್ ಎವ್ರಿ ಕ್ವೈರಿ, ಎವ್ರಿ ರಿಕ್ವೆಸ್ಟ್ ನಾವು ಹಾಕ್ತೇವೆ, ಲಾಟ್ ಆಫ್ ಜಿ ಪಿ ಯುಸ್ ಅಥವಾ ಪ್ರೊಸೆಸರ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ಕರೆಂಟ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಹಾಗಾಗಿ ದಿಸ್ ಈಸ್ ಕಾಲ್ಡ್ ಆಸ್ ದ ಎನರ್ಜಿ. ಆ್ಯಂಡ್ ಈ ಎನರ್ಜಿನ ಪ್ರೊಡ್ಯೂಸ್ ಮಾಡೋಕ್ಕೆ ಲಾಟ್ ಆಫ್ ರಿನ್ಯೂವೇಬಲ್ಸ್, ಗ್ರೀನ್ ಎನರ್ಜಿ ತೊಗೊಂಡು ಬರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ ಆಗ್ಬೋದು, ಅಥವಾ ಮಲ್ಟಿಪಲ್ ರೈಟ್ ಸೋರ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಎನರ್ಜಿ ಲೇಯರ್, ರೈಟ್. 5 ಲೇಯರ್ಡ್ ಕೇಕಲ್ಲಿ ದ ಫಸ್ಟ್ ಒನ್ ಇಸ್ ಎನರ್ಜಿ ಲೇಯರ್. ಅದ್ರ ಮೇಲೆ ಬರೋದು ಚಿಪ್ಸ್ ಅಂತ. ನೀವೆಲ್ಲ ಕೇಳಿರ್ಬೋದು, ಚಿಪ್ಸ್ ಅಂದರೆ ಏನು, ರೈಟ್. ನಮ್ಮ ಫೋನಲ್ಲಿ ಸಿ ಪಿ ಯು ಇರುತ್ತೆ, ರೈಟ್. ನಮ್ಮ ಫೋನ್ಸ್ ಆಗಿರ್ಬೋದು, ನಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು, ರೈಟ್, ಸಿಸ್ಟಮ್ಸಲ್ಲಿ ಆಗಿರ್ಬೋದು, ಸಿ ಪಿ ಯು ಅಂದರೆ ಏನು, ರೈಟ್. ಎಸ್, ಇಟ್ಸ್ ಕಾಲ್ಡ್ ಆಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಏನು ಮಾಡುತ್ತೆ, ಒಂದು ಸ್ಪೆಸಿಫಿಕ್ ರಿಕ್ವೆಸ್ಟ್ನ ಪ್ರೊಸೆಸ್ ಮಾಡುತ್ತೆ. ಇದು ನಮ್ಮ ಮೊಬೈಲ್ ಆಗಿರ್ಬೋದು, ಸಿಸ್ಟಮ್ ಅದರೆಲ್ಲ ಇರುತ್ತೆ. ಬಟ್ ಎ ಐಯಲ್ಲಿ ಸಿ ಪಿ ಯು ಇರಲ್ಲ, ಜಿ ಪಿ ಯು ಇರುತ್ತೆ. ಎನಿ ಐಡಿಯಾ ಜಿ ಪಿ ಯು ಅಂದರೆ ಏನಂತ? ಎಟ್ ದ ಲಾಸ್ಟ್, ಎಸ್, ಜಿ ಪಿ ಯು ಅಂತ ಹೇಳಿದರೆ ಇಟ್ ಈಸ್ ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್. ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ ಏನು ಮಾಡೋದಂತ ಹೇಳಿದರೆ, ಸಿ ಪಿ ಯು ಥರಾನೇ, ಬಟ್ ಇಲ್ಲಿ ಸಾವಿರಾರು ಪ್ಯಾರಲಲ್ ರಿಪಿಟೇಟಿವ್ ರಿಕ್ವೆಸ್ಟ್, ಸಾವಿರಾರು ಅಲ್ಲ, ಲಕ್ಷಾಂತರ ಪ್ಯಾರಲಲ್ ರಿಪಿಟೇಟಿವ್ ರಿಕ್ವೆಸ್ಟ್ನ ಮಾಡ್ತಾ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್. ಫಾರ್ ಎಕ್ಸಾಂಪಲ್, ಗ್ರಾಫಿಕಲ್ ರೆಂಡರಿಂಗ್ ಆಗಿರ್ಬೋದು, ಎ ಐ ರೆಂಡರಿಂಗು, ಟೆಕ್ಸ್ಟು, ಇಮೇಜಸ್ಸು, ಕ್ವೈರೀಸು, ಕಾಂಪ್ಯೂಟೇಷನಲ್ಲು, ಕ್ಯಾಲ್ಕುಲೇಷನ್ಸ್, ಇದೆಲ್ಲ ಕೂಡ ರಿಪಿಟೇಟಿವ್ ಲಕ್ಷಾಂತರ ಕ್ವೈರೀಸ್ನ ಪ್ಯಾರಲಲಿ ಮಾಡೋ ಕೆಲಸನೇ ಜಿ ಪಿ ಯು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಚಿಪ್ಸ್, ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಇಂಜಿನ್. ನಿಮ್ಮ ಎ ಐನ ತಲೆ ಇರೋದು ಈ ಜಿ ಪಿ ಯುಸಲ್ಲಿ. ಇಟ್ ಈಸ್ ದ ಬ್ರೈನ್. ಸೊ ಟು ಗಿವ್ ಅನ್ ಎಕ್ಸಾಂಪಲ್, ಯಾವುದೆಲ್ಲ ಕಂಪನಿ ಇದ್ರ ಮೇಲೆ ವರ್ಕ್ ಮಾಡ್ತಿದೆ, ರೈಟ್. ವೆರಿ ಫೇಮಸ್, ನಿಮ್ಗೆಲ್ರಿಗೂ ಗೊತ್ತಿದೆ, ಎನ್ವಿಡಿಯಾ ಈಸ್ ವರ್ಕಿಂಗ್ ಆನ್ ದ್ಯಾಟ್, ರೈಟ್. ಎನ್ವಿಡಿಯಾ ಬಿಟ್ಟರೆ ಬೇರೆ ಯಾವುದಿದೆ? ವಿ ಹ್ಯಾವ್ AMD ಈಸ್ ವರ್ಕಿಂಗ್ ಆನ್ ದ್ಯಾಟ್, ಆ್ಯಂಡ್ ಆಲ್ಸೋ ಐ ಥಿಂಕ್ ಫ್ಯೂ ಅದರ್ ಕಂಪನೀಸ್ ಆರ್ ಆಕ್ಟಿವ್ಲಿ ವರ್ಕಿಂಗ್, ರೈಟ್. ಕ್ವಾಲ್ಕಾಮ್ ಆಗಿರ್ಬೋದು, ದರ್ ಫ್ಯೂ ಕಂಪನೀಸ್. ಇಂಟೆಲ್ ಇದೆ, ಗೂಗಲ್ಲು ಕೂಡ ಮಾಡ್ತಿದೆ. ಲಾಟ್ ಆಫ್ ಪೀಪಲ್ ಆರ್ ವರ್ಕಿಂಗ್ ಇನ್ ದ ಇಂಜಿನ್ ಪಾರ್ಟ್. ವೆರಿ 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 ಇಂಪಾರ್ಟೆಂಟ್. ಜಿ ಪಿ ಯುಸ್ ಆರ್ ದ ಬ್ರೈನ್. ನಿಮ್ಮ ಎ ಐದು ಬ್ರೈನ್ ಯಾವುದಂತ ಹೇಳಿದರೆ ಜಿ ಪಿ ಯುಸ್, ಆಯಿತಾ. ಸೊ ಉದಾಹರಣೆಗೆ ನಾವೀಗ ಚಾಟ್ ಜಿ ಪಿ ಟಿಲಿ ಅನ್ಕೊಳ್ಳಿ, ಟೆಕ್ಸ್ಟ್ ಬರೀತೇವೆ, ಇಮೇಜಸ್ ಹಾಕ್ತೇವೆ, ವಿಡಿಯೋ ಹಾಕ್ತೇವೆ, ಗ್ರಾಫಿಕಲ್ ಹಾಕ್ತೇವೆ, ಆನಿಮೇಷನ್ಸ್ ಹಾಕ್ತೇವೆ, ರೈಟ್. ವಾಟ್ ನಾಟ್, ಇದನ್ನೆಲ್ಲ ಪ್ಯಾರಲಲ್ಲಿ ರೆಂಡರ್ ಮಾಡೋ ಕೆಲಸನೇ ಜಿ ಪಿ ಯು ಕೆಲಸ ಆಗಿರುತ್ತೆ. Okay, so this is the second model. First one ಆಯಿತು. ಫಸ್ಟ್ ಒನ್ ವಾಸ್
the energy, second is engine or it is also called as chips. ಮೂರನೇದು ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದಾಗ ಇದು ಒಂಥರ ಫ್ಯಾಕ್ಟ್ರಿ ಥರ, ಆ ಫ್ಯಾಕ್ಟ್ರಿ ಬಿಲ್ಡಿಂಗು ಮತ್ತು ಆ ಫ್ಯಾಕ್ಟ್ರಿ ಪೈಪ್ಲೈನ್ಸ್, ಪ್ಲಂಬಿಂಗ್. ಅಂದರೆ ಇದನ್ನೆಲ್ಲ ರನ್ ಮಾಡೋಕ್ಕೆ ಏನು ಬೇಕು ನಿಮಗೆ? ಡೇಟಾ ಸೆಂಟರ್ಸ್ ಬೇಕು. ಡೇಟಾ ಸೆಂಟರ್ಸ್ ಅಂದರೆ ಏನು? ಡೇಟಾ ಸೆಂಟರ್ಸ್ ಅಂದರೆ ಈಗ ಆಲ್ರೆಡಿ ನಾನು GPUs ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇಂಥ ಸಾವಿರಾರು GPUs ಇರುತ್ತೆ ಗೈಸ್. ಇಂಥ ಸಾವಿರಾರು GPUsನ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ವಿತ್ ಹೈ ಸ್ಪೀಡ್ ನೆಟ್ವರ್ಕ್ಸ್. ಎಲ್ಲ GPU ಇರುತ್ತೆ, ಎಲ್ಲ ನೆಟ್ವರ್ಕಿಂಗ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಡೇಟಾ ಸೆಂಟರ್ಸು. ಆ್ಯಂಡ್ ಈ ಡೇಟಾ ಸೆಂಟರ್ಸು ತುಂಬಾ ಪವರ್ ಕನ್ಸ್ಯೂಮ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡುತ್ತೆ. ದಿಸ್ ಈಸ್ ದ ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟ್ಸ್. ಆ್ಯಂಡ್ ಮೈಂಡ್ ಯು ಗೈಸ್, CPU-ಗಿಂತ GPU 100 ಪಟ್ಟು ಸ್ಪೀಡ್ ಆಗಿರುತ್ತೆ, ಅಟ್ಲೀಸ್ಟ್ 10x 100x ಫಾಸ್ಟರ್ ಆ್ಯಂಡ್ ಎಫಿಷಿಯೆಂಟ್. ಇಂಥ ಸಾವಿರಾರು GPUsನ ಒಟ್ಟು ಮಾಡಿ ಒಂದು ಕಡೆನ ಅದಕ್ಕೆ ಡೇಟಾ ಸೆಂಟರ್ಸ್ ಅಂತ ಕರೀತಾರೆ. ಸೊ ದಿಸ್ ಇಸ್ ವೇರ್ ಇಂಡಿಯಾದಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಆಗ್ತಿದೆ. ರೀಸೆಂಟ್ಲಿ AI ಸಮಿಟ್ ನೋಡಿರ್ಬೋದು. ದಿಸ್ ಈಸ್ ಕಾಲ್ಡ್ ಆಸ್ ಇನ್ಫ್ರಾಸ್ಟ್ರಕ್ಚರ್ ಪಾರ್ಟ್. ಇಲ್ಲಿ ಕ್ಲೌಡ್ ಆಗಿರ್ಬೋದು, AI ಆಗ್ಬೋದು, ಆಲ್ ದೋಸ್ ಆಸ್ಪೆಕ್ಟ್ಸ್, ಡೇಟಾ ಸೆಂಟರ್ಸ್ ಆಸ್ಪೆಕ್ಟ್ಸ್ ಬಗ್ಗೆ ಬರುತ್ತೆ. ತದನಂತರ ಬರೋದು AI ಮಾಡಲ್ಸ್. AI ಮಾಡಲ್ಸ್ ಅಂತ ಹೇಳಿದ್ರೆ ನೀವೆಲ್ಲ ಕೇಳಿರ್ಬೋದು. ಫಾರ್ ಎಕ್ಸಾಂಪಲ್ ಪ್ರೊಪ್ರೈಟರಿ AI ಮಾಡಲ್ಸ್ ಯಾವುದು ಫೇಮಸ್ ಹೇಳ್ಬೋದು ಯಾರಾದರೂ? ಎಸ್, ಕ್ಲಾಡ್ ಇದೆ, GPT ಇದೆ, ರೈಟ್? ಅದು ಬಿಟ್ಟರೆ ಜೆಮಿನೈ ಇದೆ. ಅದು ಬಿಟ್ಟರೆ ಫ್ರೀ ಆಗಿರೋದು ಯಾವುದು? ಓಪನ್ ಸೋರ್ಸ್ ಇರೋದು ಲಾಮಾ ಯೂಸ್ ಮಾಡ್ತಾರೆ, ಗೆಮಾ ಅಥವಾ ಜೆಮ್ಮಾ ಯೂಸ್ ಮಾಡ್ತಾರೆ, ಮಿಸ್ಟ್ರಲ್ ಯೂಸ್ ಮಾಡ್ತಾರೆ. ದೀಸ್ ಆರ್ ದ LLM ಮಾಡಲ್. ಸೊ LLM ಮಾಡಲ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಿಮ್ದೆಲ್ಲ ಡೇಟಾನ ಅದು ಟ್ರೈನ್ ಮಾಡ್ತಾರೆ. ಲಕ್ಷಾಂತರ ಡೇಟಾ, ನೀವು ಕೊಡೋ ಗ್ರಾಫಿಕ್ಕು, ಇಮೇಜು, ಟೆಕ್ಸ್ಟು, ಸ್ಪೀಚು, ವಾಟ್ ನಾಟ್, ಅದನ್ನೆಲ್ಲ ಟ್ರೈನಿಂಗ್ ಮಾಡೋ ಕೆಲಸನೇ LLM ಮಾಡಲ್ ಕೆಲಸ, ರೈಟ್? ಐ ಹೋಪ್ ಯು ಗಾಟ್ ಅನ್ ಐಡಿಯಾ ವಾಟ್ ಇಸ್ LLM ಮಾಡಲ್. ಅದ್ರ ಮೇಲೆ ಬರೋದು ಅಪ್ಲಿಕೇಶನ್ಸ್ ಆರ್ ಆ್ಯಪ್ಸ್, ರೈಟ್? ದಟ್ ಈಸ್ ವೇರ್ ನಾವು ಪ್ಯಾಸಿವ್ ಯೂಸರ್ಸ್ ಆಗಿ ಯೂಸ್ ಮಾಡೋದು ಲೇಯರ್ ಅಪ್ಲಿಕೇಶನ್ಸ್. ನಾವೆಲ್ಲ ಯೂಸ್ ಮಾಡೋದು ಯಾವುದು ಹೇಳಿ ನೋಡೋಣ. ಒನ್ ಇಸ್ ನಾವೆಲ್ಲರೂ ChatGPT ಬಳಸ್ತೇವೆ, ಜೆಮಿನೈ ಬಳಸ್ತೇವೆ. ಸ್ವಲ್ಪ ಫ್ರೀಲ್ಯಾನ್ಸರ್ಸ್ ಯಾವ್ದು ಯೂಸ್ ಮಾಡ್ತಾರೆ? ರೆಪ್ಲಿಟ್ ಯೂಸ್ ಮಾಡ್ತಾರೆ ವೆಬ್ ಪೇಜನ್ನು ಬಿಲ್ಡ್ ಮಾಡೋಕ್ಕೆ. ಲವಬಲ್ ಯೂಸ್ ಮಾಡ್ತಾರೆ. ಈ ಡೆವಲಪರ್ಸು ಕಂಪನಿಯಲ್ಲಿ ಎಂಟರ್ಪ್ರೈಸ್ ಲೆವೆಲಲ್ಲಿ ವರ್ಕ್ ಮಾಡುವಾಗ ಕರ್ಸರ್ AI ಯೂಸ್ ಮಾಡ್ತಾರೆ, ರೈಟ್? ಈ LLM ಮಾಡಲ್ ಮೇಲೆ ಕೆಲವೊಬ್ರು ಅವ್ರದ್ದೇ ಆದ ಒಂದು ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಾರೆ, ರೈಟ್? ಯಾವ್ದು LLM ಮಾಡಲ್ಸ್ ಬೇಕು ಅದನ್ನು ಬಳಸ್ಕೊಂಡು ನಿಮಗೆ ಯೂಸ್ ಮಾಡೋಕ್ಕೆ, ಅಂದರೆ ಇಂಟರ್ಫೇಸ್ ಯೂಸ್ ಮಾಡೋಕ್ಕೆ ಬೇರೆ ಬೇರೆ ಅಪ್ಲಿಕೇಶನ್ಸು, ಹೆಲ್ತ್ ಕೇರಿಗೆ ಬೇಕಾಗಿರೋ ಅಪ್ಲಿಕೇಶನ್ಸು, ಎಜುಕೇಷನ್ಗೆ, ಅಗ್ರಿಟೆಕ್ಕಿಗೆ, ಎಂಟರ್ಪ್ರೈಸ್ಗೆ, ಬೇರೆ ಬೇರೆ ಸೆಕ್ಟರ್ಗೆ ಬೇಕಾಗಿರೋ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ತಾರೆ. ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ 5 ಲೇಯರ್ಡ್ AI ಕೇಕ್, ರೈಟ್? ಸೊ ರೀಸೆಂಟ್ಲಿ ನೋಡಿರ್ಬೋದು, ಇಂಡಿಯಾದಲ್ಲೂ ಕೂಡ ತುಂಬಾ ಒಂದು ಬೂಮಲ್ಲಿ ನಡೀತಿದೆ, ಎಸ್ಪೆಷಲಿ AI ಸಮಿಟ್, ರೈಟ್? ಇಂಡಿಯಾ AI ಸಮಿಟ್ ಅಂತ ನಡೀತು. ಐ ಥಿಂಕ್ ದೇರ್ ವಾಸ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ದಟ್ ಹ್ಯಾಪನ್. ನೀವು ಕೇಳಿರ್ಬೋದು, ರಿಲಯನ್ಸ್ ಗ್ರೂಪ್ ಈಸ್ ಇನ್ವೆಸ್ಟಿಂಗ್ ಕ್ಲೋಸ್ ಟು ಐ ವುಡ್ ಸೇ 10 lakh crore, ರೈಟ್? ಅದೇ ಅದಾನಿ ಗ್ರೂಪ್ ಕೂಡ ಇನ್ವೆಸ್ಟ್ ಮಾಡ್ತಾ ಇದೆ. TCS ಗ್ರೂಪ್ ಇಸ್ ಆಲ್ಸೋ ಇನ್ವೆಸ್ಟಿಂಗ್ ವೆರಿ ಹ್ಯೂಜ್. ದೀಸ್ ಆರ್ 3 ಇಂಡಿಯನ್ ಬ್ರ್ಯಾಂಡ್ಸ್, ರೈಟ್? ಬಿಗ್ ಬ್ರ್ಯಾಂಡ್ಸ್ ವಿಚ್ ಆರ್ ಇನ್ವೆಸ್ಟಿಂಗ್. ಯಾಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳಿದಾಗ ಇದನ್ನೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಡೇಟಾ ಸೆಂಟರ್ಸ್ಗಳು ಬೇಕು. ಡೇಟಾ ಸೆಂಟರ್ಸ್ಗೆ ಏನು ಬೇಕು? ಹ್ಯೂಜ್ ಏರಿಯಾ ಬೇಕು, ದೊಡ್ಡ ದೊಡ್ಡ ಜಾಗ ಬೇಕಾಗತ್ತೆ. ಆ ಜಾಗದಲ್ಲಿ ಡೇಟಾ ಸೆಂಟರ್ಸ್ನ ಇವರು ಸೆಟ್ ಮಾಡ್ತಾರೆ. ಡೇಟಾ ಸೆಂಟರ್ಸ್ಗೆ ಮುಖ್ಯವಾಗಿರೋ ವಿಷಯ ಯಾವುದು? ಎಲೆಕ್ಟ್ರಿಸಿಟಿ. ಸೊ ಹಾಗಾಗಿ ಲಾಟ್ ಆಫ್ ಸೋಲಾರ್, ರಿನ್ಯೂಯಬಲ್ ಎನರ್ಜಿ ಇನ್ವೆಸ್ಟ್ಮೆಂಟ್ ಕೂಡ ಆಗ್ತಾ ಇದೆ. ಸೊ ಇಫ್ ಯು ಆಸ್ಕ್ ಮೀ, ಹೇಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ನಡೀತಿದೆ, ದ ಮೊಮೆಂಟ್ ಇನ್ವೆಸ್ಟ್ಮೆಂಟ್ ನಡೆಯುತ್ತೆ ಗೈಸ್, ಲಾಟ್ ಆಫ್ ಜಾಬ್ ಕ್ರಿಯೇಷನ್ ನಡೆಯುತ್ತೆ. ಬರೀ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಆಗಲ್ಲ. ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ ಕೂಡಲೇ ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ರಿಸೋರ್ಸಸ್ ಬೇಕು, ಜನ ಬೇಕು, ರೈಟ್? ಸೊ ವಾಟ್ ಆರ್ ದ ಟಾಪ್ 4 ಜಾಬ್ಸ್ ದಟ್ ವಿಲ್ ಬಿ ಟ್ರೆಂಡಿಂಗ್ ಇನ್ ಇಂಡಿಯಾ ಅಂತ ನೀವು ಕೇಳಿದಾಗ, ದ ನಂಬರ್ 1 ಐ ವುಡ್ ಸೇ ಡೆಫಿನೆಟ್ಲಿ ಜನರೇಟಿವ್ AI, ರೈಟ್? ಕರ್ನಾಟಕದಲ್ಲಿ ಒಂದು 8ರಿಂದ 10 ಲಕ್ಷ IT ವರ್ಕ್ ಮಾಡ್ತಾರೆ. ಎಲ್ರಿಗೂ ಜನರೇಟಿವ್ AI ಬೇಕು. ಸೊ ನಂಬರ್ 1 ಸ್ಕಿಲ್ ಇಸ್ ಜನರೇಟಿವ್ AI. ನಂಬರ್ 2, ಈ 5 ಲೇಯರ್ಡ್ ಕೇಕಲ್ಲಿ AI ಹೇಗೆ LLM ಮಾಡಲ್ಸ್ ಮೇಲೆಲ್ಲ ಹೆಲ್ಪ್ ಆಗುತ್ತೆ. ಎರಡನೇದು ಹೆಲ್ಪ್ ಆಗೋದು ಯಾವುದು? ಇನ್ಫ್ರಾ ಆಸ್ಪೆಕ್ಟ್ಸ್, ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಅಂತ ಹೇಳಿದಾಗ AWS, Azure, GCP, ರೈಟ್? ಅದೇ ಥರ ಡೆವಾಪ್ಸ್ ಅಂತ ಹೇಳಿದಾಗ ಡೆವಾಪ್ಸು, ಡೆವ್ಸಿಕಾಪ್ಸು, ಕುಬರ್ನೆಟಿಸು. ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ದ ಸೆಕೆಂಡ್ ಸ್ಕಿಲ್. ಮೂರನೇದಂತ ಬಂದಾಗ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಡೇಟಾ, ರೈಟ್? ಸೊ ಡೇಟಾ ಇಲ್ಲದೆ ಏನೂ ಆಗಲ್ಲ. ಸೊ ಡೇಟಾ ಇಂಜಿನಿಯರಿಂಗ್. ಸೊ ವೆನ್ ಐ ಸೇ ಡೇಟಾ ಇಂಜಿನಿಯರಿಂಗ್,
ಡೇಟಾ ವೇರ್ ಹೌಸಿಂಗ್ ಆಗಿರ್ಬೋದು, ETL ಆಸ್ಪೆಕ್ಟ್ಸ್ ಆಗಿರ್ಬೋದು, ಬಿಗ್ ಡೇಟಾ, ಆಲ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಡೇಟಾ ಇಂಜಿನಿಯರಿಂಗ್. ದಟ್ ಈಸ್ ದ ಥರ್ಡ್ ಪಾರ್ಟ್. ಫೋರ್ತ್ ಪಾರ್ಟ್, ಇದೆಲ್ಲ ಆದ ನಂತರ ಅದನ್ನ ಸೆಕ್ಯೂರ್ ಮಾಡಬೇಕು. ಸೆಕ್ಯೂರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೈಬರ್ ಸೆಕ್ಯೂರಿಟಿ ಕೂಡ ಇಸ್ ವೆರಿ ವೆರಿ. ಸೊ ದೀಸ್ ಆರ್ ದ 4 jobs which is going to scale or going to pay very very high in next 7 to 10 years of cycle, right? I hope AI ಬಗ್ಗೆ ನಿಮಗೊಂದು ಮಾಹಿತಿ ಸಿಕ್ತು ಅಂತ ಭಾವಿಸ್ತೇನೆ. ಥ್ಯಾಂಕ್ಸ್.